ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮ್ಮನ್ನು ಒಂದು ಕಲರ್ಫುಲ್ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಮ್ಮ ಏರಿಯಾದ ಹತ್ತಿರ ಇರುವಂಥ ಒಂದು ಲೋಕಲ್ ಶಾಪಿಗೆ ವೆಜಿಟೇಬಲ್ಸ್ ಮತ್ತು ಹೂಗಳನ್ನು ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಅದನ್ನು ನೋಡೋದೇ ಒಂದು ಖುಷಿ. ಇವತ್ತಿನ ಪರ್ಚೇಸು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ತರಕಾರಿ ಅಂತ ಬಂದರೆ ನಾನು ಯಾವಾಗಲೂ ಪ್ರಿಫರ್ ಮಾಡೋದು ಕೆಮಿಕಲ್ ಹಾಕಲೇ ಇದ್ದಂಥದ್ದು ಹಾಗೂ ರೈತರಿಂದ ನೇರವಾಗಿ ಬಂದಿರೋ ತರಕಾರಿಗಳನ್ನು ಇಷ್ಟಪಟ್ಟು ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವಲ್ಲಿ ನೋಡ್ಬೋದು, ಕೋಸಗಡ್ಡೆ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಅಥವಾ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲದೂ ಸಹಿತ ಎಷ್ಟು ಫ್ರೆಶ್ ಅನಿಸುತ್ತೆ ನೋಡೋದಕ್ಕೆ. ಹಾಗೂ ನೋಡಿದ ತಕ್ಷಣ ತಗೊಳ್ಬೇಕು ಅಂತ ಅನಿಸುತ್ತೆ. ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಪೌಷ್ಟಿಕಾಂಶ ಅನ್ನೋದು ಸಿಗೋದೆ ಈ ತರಕಾರಿ ಮತ್ತು ಹಣ್ಣುಗಳಿಂದ. ಯಾವಾಗಲೂ ನಾನು ಹೇಳ್ದಂಗೆ ನಮ್ಮ ನಿಯರೆಸ್ಟ್ ಯಾವುದಿರುತ್ತೆ ಆ ಅಂಗಡಿಗೆ ಹೋಗೋದು. ಇಲ್ಲಿ ನೋಡ್ಬೋದು, ದಾಳಿಂಬೆ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಈಗ ಮುಂದಕ್ಕೆ ಬಂದರೆ ಮೂಲಂಗಿ ಇದೆ. ಮೂಲಂಗಿನೂ ಅಷ್ಟೇ, ಎಲ್ಲ ಒಳ್ಳೆಯ ಒಂದು ಆಹಾರ. ಅದರಲ್ಲೂ ಬೇಕಾದಷ್ಟು ಪೌಷ್ಟಿಕಾಂಶಗಳು ತರಕಾರಿಯಿಂದನೇ ಬರೋದು. ಹಾಗೆ ನೀವು ನೋಡ್ತಾ ಇದ್ದರೆ ಯಾವಾಗಲೂ ತರಕಾರಿ ತೊಗೊಳ್ಬೇಕಾದ್ರೆ ಕೆಲವೊಂದಷ್ಟು ಮಾರ್ಗಗಳನ್ನು ನಾನು ಫಾಲೋ ಮಾಡ್ತೀನಿ. ಆದಷ್ಟು ಫ್ರೆಶ್ ಇರುವಂಥದ್ದು ಅದನ್ನು ತಗೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೆ ಬೆಳಗ್ಗೆ ಮಾರ್ಕೆಟಿಗೆ ಹೋಗೋದ್ರಿಂದ ಏನಾಗುತ್ತೆ, ನಮಗೆ ನಿನ್ನೆ ಸಾಯಂಕಾಲದ್ದು ಅಥವಾ ಒಂದು ದಿವಸದ ಹಿಂದಿನ ತರಕಾರಿ ಡೈರೆಕ್ಟಾಗಿ ರೈತರಿಂದ ಮಾರ್ಕೆಟಿಗೆ ಬಂದಿರುತ್ತೆ. ತಗೊಳ್ಳೋದು ಹಾಗೆ ತಿನ್ನೋದು ಎರಡೂ ಸಹಿತ ಒಳ್ಳೆಯದು, ಚೆನ್ನಾಗಿರುತ್ತೆ. ಈಗ ಮುಂದಕ್ಕೆ ಬಂದರೆ ಮಾರ್ಕೆಟಲ್ಲಿರುವಂಥ ಪ್ರೈಸು ಅದು ಹೇಗೆ ಅಂತ ಅಂದರೆ ಸೂಪರ್ ಮಾರ್ಕೆಟ್ಗಿಂತ ಕಮ್ಮಿ ಇರುತ್ತೆ. ಹಾಗೆ ಗುಣಮಟ್ಟ ಚೆನ್ನಾಗಿರುತ್ತೆ, ತಗೊಳ್ಳೋದಕ್ಕೂ ಸುಲಭ. ಸ್ವಲ್ಪ ಮಾತುಕತೆ ಮಾಡಿದ್ರೆ ಏನೋ ಒಂದು ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ. ಯಾಕೆಂದರೆ ನಾವು ಯಾವಾಗಲೂ ಒಂದೇ ಅಂಗಡಿಗಳಿಗೆ ಹೋಗೋದ್ರಿಂದ ಅದೊಂದು ಅನುಕೂಲ. ಹಾಗೆ ನೀವು ನೋಡ್ತಾ ಸ್ವಲ್ಪ ಮುಂದಕ್ಕೆ ಬಂದರೆ ಅಲ್ಲಿ ಸೊಪ್ಪುಗಳು ಇರ್ಬೋದು. ಅದ್ರ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ಬೆಂಡೆಕಾಯಿ ಎಷ್ಟು ಚೆನ್ನಾಗಿದೆ. ಅದರಲ್ಲಿ ತೊಟ್ಟು ಮುರಿದು ನೋಡಬೇಕು ಅಂತಾರೆ. ಸೊ ನೋಡಿದ್ರೆ ನೋಡಿ ಎಷ್ಟು ಎಳೆದಿದೆ. ಸೊ ಈ ಥರ ಸಿಗೋದ್ರಿಂದ ತಿನ್ನೋದ್ರಲ್ಲೂ ತಿಂದ ತಕ್ಷಣ ಏನೂ ಆಗದೇನೆ ಒಳ್ಳೆ ಪೌಷ್ಟಿಕಾಂಶ ದೇಹಕ್ಕೆ ಸೇರುತ್ತೆ. ಹೀರೆಕಾಯಿ ಆಗಿರ್ಬೋದು ನೋಡಿ, ಎಲ್ಲ ಸೊಪ್ಪು, ಬೆಂಡೆಕಾಯಿ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನು ನಾನು ಸಾಮಾನ್ಯವಾಗಿ ವೀಕೆಂಡಲ್ಲಿ ಪರ್ಚೇಸ್ ಮಾಡ್ತೀನಿ. ನೀವು ಮುಂದೆ ನೋಡ್ಬೋದು, ಬೇಕಾಗಿರುವಂಥ ತರಕಾರಿಗಳಲ್ಲಿ ತುಂಬ ವೆರೈಟೀಸ್ ಇಟ್ಟಿರ್ತಾರೆ ಅವರು. ಅಲ್ಲಿ ಕ್ಯಾಪ್ಸಿಕಮ್ ಇದೆ, ಸಣ್ಣ ಈರುಳ್ಳಿ ಇದೆ, ಶುಂಠಿ ಇದೆ, ಸೊಪ್ಪು ನೋಡ್ಬೋದು ನೀವು. ಪಾಲಕ್ ಸೊಪ್ಪಾಗಿರ್ಬೋದು, ಮೆಂತ್ಯ ಸೊಪ್ಪಾಗಿರ್ಬೋದು, ಹರವೆ ಸೊಪ್ಪಾಗಿರ್ಬೋದು, ಸಾಮಾನ್ಯವಾಗಿ ಎಲ್ಲ ಥರದಲ್ಲೂ ತರಕಾರಿಗಳು ಸಿಗುತ್ತೆ. ಇದು ಕಿವಿ ಫ್ರೂಟ್ ಅಂತಾರೆ ಇದನ್ನು ತಿನ್ನೋದ್ರಿಂದ ಮನುಷ್ಯನ ಜಠರ ಹಾಗೂ ಹೊಟ್ಟೆಗೆ ಒಳ್ಳೆಯದು ಅಂತಾರೆ. ಇದರಲ್ಲಿ ಕಂಟೆಂಟ್ ದೇಹಕ್ಕೆ ಬೇಕಾಗಿರೋದು ತುಂಬ ಇರುತ್ತೆ. ಇಮ್ಯುನಿಟಿ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಅಂತಾರೆ. ತೆಂಗಿನಕಾಯಿನೂ ಸಹಿತ ಅಲ್ಲೇ ಸಿಕ್ಬಿಡುತ್ತೆ. ಬೇಕು ಅಂದರೆ ನಾನು ಅಲ್ಲಿ ತೊಗೊಂಬಂದ್ಬಿಡ್ತೀನಿ. ಒಂದೇ ಸತಿಗೆ ಪ್ರತಿಯೊಂದು ತಗೊಳ್ಳೋದ್ರಿಂದ ಈಸಿ. ನೋಡಿ, ನೆಲ್ಲಿಕಾಯಿನೂ ಇದೆ, ಹಾಗೆ ಮೂಲಂಗಿ ಇದೆ, ಸುವರ್ಣಗೆಡ್ಡೆ ಇದೆ. ಅದು ನೋಡಿ, ಮಾಡಹಗಲ ಅಂತ ಕರೀತಾರೆ ಇದನ್ನು ಮಾಡಹಗಲ ಅಂತಾರೆ ಇದು ತುಂಬ ಒಳ್ಳೆಯದಿದು. ಮಾಮೂಲಿ ಹಾಗಲಕಾಯಿಗಿಂತಲೂ ಈ ಸಣ್ಣ ಹಾಗಲಕಾಯಿ ತಿನ್ನೋದ್ರಿಂದ ಇದರಲ್ಲಿ ಜಾಸ್ತಿ ಪೌಷ್ಟಿಕಾಂಶಗಳಿರುತ್ತೆ. ಅದು ಒಳ್ಳೆಯದು. ಹಸಿಮೆಣಸಾಗಿರ್ಬೋದು, ಪ್ರತಿಯೊಂದು ತರಕಾರಿಗಳಲ್ಲಿ ಎಲ್ಲದೂ ತಿನ್ನೋದು ಒಳ್ಳೆಯದು. ಅದು ನೋಡಿ, ಚಪ್ರದವರೆ, ಎಲ್ಲ ತರಕಾರಿ ಈಗಿನ ಕಾಲದಲ್ಲಂತೂ ಎಲ್ಲ ತರಕಾರಿ ಎಲ್ಲ ಟೈಮಲ್ಲೂ ಸಿಗೋದ್ರಿಂದ ಅದೊಂದು ದೊಡ್ಡ ಕಷ್ಟದ ಕೆಲಸ ಅಲ್ವೇ ಅಲ್ಲ. ತಗೊಳ್ಬೇಕು, ತಿನ್ನಬೇಕು. ನಮಗೆ ಮಿಡ್ಲ್ ಕ್ಲಾಸ್ ಜನಗಳಿಗೆ ಸ್ಯಾಟರ್ಡೆ ಸಂಡೇ ಮಾತ್ರ ಟೈಮ್ ಸಿಕ್ಕೋದ್ರಿಂದ ಅದನ್ನು ಮಾತ್ರ ತಗೊಂಡು ಮನೆಗೆ ವಾಪಸ್ ಬರೋವಂಥದ್ದು. ಬ್ರೊಕೋಲಿ ಇದು ತುಂಬ ಒಳ್ಳೆಯದಿದು. ಇದರಲ್ಲಿ ಜಾಸ್ತಿ ಪೌಷ್ಟಿಕಾಂಶಗಳಿರುತ್ತೆ, ಇದನ್ನು ತಿನ್ನಬೇಕು. ಇದು ಕ್ಯಾರೆಟ್ ಸಹಿತ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ನಮಗೆ ಅದನ್ನು ನೋಡೋದಕ್ಕೆ ಒಂದು ಖುಷಿ. ತಿನ್ನಬೇಕು. ಮಕ್ಕಳಿಗೆ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು. ತಿನ್ನೋದ್ರಿಂದ ತರಕಾರಿ ತಿನ್ನೋದ್ರಿಂದ ಒಳ್ಳೆಯದು. ಹಾಗೆ ಮುಂದಕ್ಕೆ ಬಂದರೆ ಅವರೆಕಾಯಿ. ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ಸಾಮಾನ್ಯವಾಗಿ ಬಿಡಿಸಿಟ್ಟಿದೆ, ಸಿಕ್ಬಿಡುತ್ತೆ. ಕೆಲವರು ಇದನ್ನು ತಗೋತಾರೆ, ಕೆಲವರು ಇದನ್ನು ಪ್ರಿಫರ್ ಮಾಡೋದಿಲ್ಲ. ನಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದು ತಗೊಳ್ಳೋದು ಒಳ್ಳೆಯದು. ಒಟ್ಟು ತಿನ್ನಬೇಕು. ತರಕಾರಿ ತಿನ್ನೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ. ಈಗ ನೀವು ನೋಡ್ತಾ ಇರೋದು ಸೊಪ್ಪಲ್ಲೂ ನೋಡಿ ಎಷ್ಟು ವೆರೈಟೀಸ್ ಇದೆ. ಹರವೆ ಸೊಪ್ಪಿದೆ, ಕೆಂಪರವೆ ಇದೆ, ಹಾಗೆ ಸ್ವಲ್ಪ ಆ ಕಡೆ ಸೈಡಲ್ಲಿ ನೋಡಿದ್ರೆ ಮೆಂತ್ಯ ಸೊಪ್ಪಿದೆ.
ಇದೆಲ್ಲ ಒಳ್ಳೆಯದು. ಅದು ನೋಡಿ ಸಬ್ಬಾಸ್ಗೆ ಸೊಪ್ಪಿದೆ, ಎಲ್ಲ ಒಳ್ಳೆ ಸೊಪ್ಪುಗಳು ತಿನ್ನೋದ್ರಿಂದ ಕಬ್ಬಿಣಾಂಶ ಹಾಗೂ ದೇಹಕ್ಕೆ ಒಳ್ಳೆಯದು. ಈಗ ಹೂವಿನ ಕಡೆ ನೋಡ್ತಾ ಇದ್ದೀರಾ, ಹೂವಿನ ಮಾರ್ಕೆಟ್ ಇದು. ಸೊ ಹೂವಲ್ಲೂ ಸಹಿತ ನೀವು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಸೇವಂತಿಗೆ ಇದೆ, ಗುಲಾಬಿ ಇದೆ. ಅದನ್ನು ಸಹಿತ ನಾನು ಸಾಮಾನ್ಯವಾಗಿ ವಾರಕ್ಕೆ ಒಂದು ಸತಿ ಹೋದಾಗ ಒಂದು ಸ್ವಲ್ಪ ತಂದಿಟ್ಕೊಂಡಿರ್ತೀನಿ. ತಂದಿಟ್ಕೊಂಡು ಅದರಲ್ಲೇ ಪೂಜೆ ಮಾಡುವಂಥದ್ದು. ಥ್ಯಾಂಕ್ ಯು. ಇಷ್ಟೋ ತನಕ ನೋಡಿದ್ದಕ್ಕೆ, ಈ ವ್ಲಾಗ್ನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಮುಂದಿನ ಕಂಟೆಂಟ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್.